ಹೇಳಿ ಸರ್. ನಾನು ಹೇಳೋದು ಏನೂ ಇಲ್ಲ ಪ್ರಧಾನ್. ನಾನಿವಾಗ ನಿಮ್ಮನ್ನು ಕೇಳಬೇಕಾಗಿದೆ. ಇದೆಲ್ಲ ಏನು, ಯಾಕೆ ಹೀಗಾಯಿತು? ಸರ್, ಇಷ್ಟೆಲ್ಲ ನಡೆದಿದೆ ಅಂತ ನಿಜಕ್ಕೂ ನನಗೂ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ನಾನೇ ತೇಜಸ್ವಿನಿ ಅವರಿಗೆ ಸುಮಾರು ಸರಿ ಫೋನ್ ಮಾಡಿದೆ, ಆದರೆ ಅವ್ರು ನನ್ನ ಕಾಲ್ನ ರಿಸೀವ್ ಮಾಡ್ತಿಲ್ಲ. ಪ್ರಧಾನ್, ಅವಳು ನನ್ನ ಸಂಪರ್ಕನೂ ಕಟ್ ಮಾಡ್ಕೊಂಡಿದ್ದಾಳಪ್ಪ. ಅವಳಿಗೆ ಇವಾಗ ಯಾರ ಸಂಪರ್ಕ ಬೇಡ, ಸಂಬಂಧ ಬೇಡವಾಗಿದೆ. ನನ್ನ ಸೊಸೆ ತಪ್ಪಿತಸ್ಥೆ ಅಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದರೂ ಯಾಕೆ ಈ ಆರೋಪಗಳು? ಸರ್, ಈ ಪ್ರಶ್ನೆಗೆ ನಿಮ್ಮ ಮಕ್ಕಳೇ ಉತ್ತರ ಕೊಡಬೇಕು. ವಿನಾಕಾರಣ ನನ್ನ ಮೇಲೆ ಯಾಕೆ ಆರೋಪ ಮಾಡ್ತಾರೆ ಸರ್? ವಿನಾಕಾರಣ ನನ್ನ ಮತ್ತೆ ತೇಜಸ್ವಿನಿ ಮಧ್ಯೆ ಸಂಬಂಧ ಕಟ್ಟಿ ತಮಾಷೆ ನೋಡ್ತಾರೆ. ನಾವೇ ನೋಡಿದ್ವಿ, ಕಣ್ಣಿಗೆ ರಾಚೋ ಥರ ಇತ್ತು ಅಂತಾರೆ. ನೀವಿಬ್ರು ಪ್ಲ್ಯಾನ್ ಮಾಡ್ಕೊಂಡೆ ಇದನ್ನೆಲ್ಲ ಮಾಡಿದ್ರಿ, ಅದಕ್ಕೋಸ್ಕರನೇ ಮೈಸೂರಿಗೆ ಟ್ರಿಪ್ ಹಾಕೊಂಡು ಹೋದ್ರಿ ಅಂತ ಆರೋಪ ಮಾಡ್ತಾರೆ ಪ್ರಧಾನ್. ಏನಿದೆಲ್ಲ? ಸರ್, ಒಂದು ನಿಮಿಷ ಇರಿ. ತಗೊಳ್ಳಿ ಸರ್, ಆ ಕಾರ್ಡ್ನ ನೋಡಿ ಸರ್. ನನ್ನನ್ನು ಒಂದು ಲೆಕ್ಚರ್ ಕೊಡೋಕ್ಕೆ ಅಂತ ಕರೆಸಿದ್ರು. ಅನಾಥ ಮಕ್ಕಳಿಗೆ ಉಪಯೋಗ ಆಗುತ್ತೆ ಅಂತ ನಾನು ಸೆಮಿನಾರ್ ಕೊಡೋಕ್ಕೆ ಹೋದೆ. ಅಲ್ಲಿ ತೇಜಸ್ವಿನಿ ಅವ್ರು ಸಿಕ್ಕಿದ್ರು. ಅವ್ರಿಗೂ ಯಾವುದೋ ಸನ್ಮಾನ ಅಂತ ಹೇಳಿ ಕರೆಸಿದ್ರು. ನಮ್ಮಿಬ್ಬರಿಗೂ ಒಂದೇ ಲಾಡ್ಜ್ನಲ್ಲಿ ರೂಮ್ ಬುಕ್ ಮಾಡಿದ್ರು. ಪರಸ್ಪರ ಭೇಟಿಯಾದ್ರಿ, ಅಷ್ಟೇ ಸರ್. ಅಲ್ಲಿ ನಡಿಬಾರದ್ದು ಯಾವುದೂ ನಡೆದಿಲ್ಲ ಸರ್. ಈಗ ಇದನ್ನೆಲ್ಲ ಯೋಚನೆ ಮಾಡಿದ್ರೆ ಪ್ಲ್ಯಾನ್ ಮಾಡಿದ್ದು ನಾವಲ್ಲ, ಬೇರೆ ಯಾರು ಅಂತ ಗೊತ್ತಾಗ್ತಿದೆ ಸರ್. ಅವತ್ತು ಲಾಡ್ಜ್ನಲ್ಲಿ ನಾನು ಹೋಗ್ತಿದ್ದಾಗೆ ನನಗೊಂದು ಡ್ರಿಂಕ್ ಕೊಟ್ಟರು. ಅದನ್ನು ವೆಲ್ಕಮ್ ಡ್ರಿಂಕ್ ಅಂತ ಹೇಳಿದ್ರು. ಅದನ್ನು ಕುಡಿತಿದ್ದಾಗೆ ನನ್ನ ಪ್ರಜ್ಞೆ ತಪ್ಪಿ ಬಿದ್ದೆ. ಅವತ್ತು ತೇಜಸ್ವಿನಿ ಅವರಿಲ್ಲ ಅಂದಿದ್ರೆ ನನ್ನ ಗತಿ ಏನಾಗ್ತಿತ್ತೋ ಸರ್. ನನ್ನ ಮತ್ತು ತೇಜಸ್ವಿನಿ ಮಧ್ಯೆ ಇರೋದು ಒಂದು ಪವಿತ್ರವಾದ ಗೆಳೆತನ ಸರ್. ನನ್ನ ಅವರ ಸಂಬಂಧ ನಿಮಗೆ ಮೊದಲಿಂದನೂ ಗೊತ್ತಿದೆ. ನಿಮ್ಮ ಮಗ ನಾಪತ್ತೆಯಾದ ಸಂದರ್ಭದಲ್ಲಿ ನನ್ನ ತೇಜಸ್ವಿನಿ ಮಧ್ಯೆ ಮದುವೆ ಪ್ರಸ್ತಾಪ ಬಂತು ವಿನಃ ಅದಕ್ಕೂ ಮುಂಚೆ ಅದಾದ ಮೇಲೆ ನಾವು ಫ್ರೆಂಡ್ಸ್ ಆಗೇ ಇದ್ದೀವಿ ಸರ್. ಅದು ನಿಮಗೂ ಚೆನ್ನಾಗಿ ಗೊತ್ತಿದೆ. ಹಾಗಿದ್ಮೇಲೆ ನಾನು ತೇಜಸ್ವಿನಿ ಅವ್ರ ಜೊತೆ ಒಂದು ಸಂಬಂಧ ಯಾಕೆ ಇಟ್ಕೊಳ್ಳಿ ಸರ್? ನೀವೇ ಯೋಚನೆ ಮಾಡಿ. ಒಂದು ವೇಳೆ ನಾನು ಹಾದಿ ತಪ್ಪಿದ್ದು ತೇಜಸ್ವಿನಿ ಅವರು ಸಹಕರಿಸ್ತಿದ್ದಾರೆ ಅಂತ ಆಗಿದ್ರೆ ಇಷ್ಟೆಲ್ಲ ಕಷ್ಟಪಡಬೇಕಿತ್ತ ಸರ್? ನಾನು ತೇಜಸ್ವಿನಿ ಮೀಟ್ ಮಾಡೋದಕ್ಕೆ ಬೇಕಾದಷ್ಟು ಆಪ್ಷನ್ಸ್ ಇತ್ತು. ಹಾಗಿದ್ಮೇಲೆ ಹೀಗೆಲ್ಲ ಕಾರ್ಡ್ ಪ್ರಿಂಟ್ ಮಾಡಿಸಿ ಸನ್ಮಾನ ಅಂತೆಲ್ಲ ನೆಪ ಹೇಳಿ ಇಷ್ಟೆಲ್ಲ ರಾಡಿ ಮಾಡ್ಕೋಬೇಕಾಗಿತ್ತ ಸರ್? ಅಲ್ಲ ಸರ್, ಆದಿತ್ಯ ಅವ್ರಿಗೆ ವಂಚನೆ ಮಾಡಬೇಕಾಗಿದ್ರೆ ಇಷ್ಟು ವರ್ಷ ಕಾಯ್ಬೇಕಾಗಿತ್ತ? ಇಷ್ಟೆಲ್ಲ ನಾಟಕ ಆಡೋ ಅಗತ್ಯನೇ ಇರಲಿಲ್ಲ ಅಲ್ವಾ ಸರ್? ಆದಿತ್ಯ ಅವ್ರು ನಾಪತ್ತೆ ಆಗಿದ್ದಾಗಲೇ ನಾವಿಬ್ಬರು ಜೊತೆಯಾಗಿರ್ಬೋದಾಗಿತ್ತು. ಆದರೆ ನಮ್ಮಿಬ್ಬರಲ್ಲಿ ಆ ರೀತಿ ಭಾವನೆಗಳೇ ಬರಲಿಲ್ಲ ಸರ್. ತೀರಾ ಇತ್ತೀಚೆಗೆ ಆದಿತ್ಯ ಅವರೇ ಫೋನ್ ಮಾಡಿ ನಿಮ್ಮ ಬಗ್ಗೆ ಇದ್ದ ತಪ್ಪು ಕಲ್ಪನೆಗಳೆಲ್ಲ ದೂರ ಆಗಿದೆ ಅಂತ ಸಾರಿ ಕೇಳಿ ನನಗೆ ಹತ್ತಿರ ಆಗಿದ್ರು. ಹಾಗಿದ್ಮೇಲೆ ಆದಿತ್ಯ ಅವ್ರಿಗೆ ನಾನು ಯಾಕೆ ದ್ರೋಹ ಮಾಡಲಿ ಸರ್? ತೇಜಸ್ವಿನಿ ಅವರಾದರೂ ಯಾಕೆ ಅವ್ರಿಗೆ ದ್ರೋಹ ಮಾಡ್ತಾರೆ ಸರ್? ನಿಮ್ಮ ಮಗ ಆದಿತ್ಯ ಇದನ್ನು ಅರ್ಥ ಮಾಡ್ಕೋಬೇಕು. ತೇಜಸ್ವಿನಿ ಅವ್ರಿಗೋಸ್ಕರ ಎಷ್ಟು ವರ್ಷ ಕಾದಿದ್ದಾರೆ ಅಂತ. ವಿನಾಕಾರಣ ಹೀಗೆ ತೇಜಸ್ವಿನಿ ಅವ್ರಿಗೆ ತೊಂದರೆ ಕೊಡೋದರಲ್ಲಿ ಯಾವ ಅರ್ಥನೂ ಇಲ್ಲ ಸರ್. ಸರ್, ಒಂದು ಮಾತು ಹೇಳ್ತೀನಿ, ಆ ಸತ್ಯ ನಿಮಗೂ ಗೊತ್ತಿರುತ್ತೆ. ಇದೆಲ್ಲದರ ಹಿಂದೆ ಇರೋ ವ್ಯಕ್ತಿ ನಿಮ್ಮ ಮಗ ಅನಿರುದ್ಧ ಸರ್. ಹೌದು ಸರ್, ತೇಜಸ್ವಿನಿ ಅವ್ರನ್ನ ಮನೆಯಿಂದ ಹೊರಗಾಕಬೇಕು ಅಂತ ಅವ್ರು ಹುನ್ನಾರ ನಡೆಸ್ತಾನೇ ಇದ್ರು. ಅದನ್ನು ಸಾಧಿಸಿಯೂ ಬಿಟ್ರು. ಆದರೆ ತೇಜಸ್ವಿನಿ ಅವ್ರ ಜೊತೆ ನಾನು ಇದಕ್ಕೆ ಬಲಿಯಾದೆ. ಸರ್, ನೀವು ತುಂಬ ದೊಡ್ಡವರು. ಪತ್ರಿಕಾರಂಗದಲ್ಲಿ ನಿಮ್ಮನ್ನು ಗುರು ಅಂತ ಸ್ವೀಕಾರ ಮಾಡಿದವನು ನಾನು. ನಿಮ್ಮ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಸರ್, ನಿಮ್ಮ ಮಕ್ಕಳು ಮಾಡ್ತಾ ಇರೋ ಆರೋಪದಲ್ಲಿ ಯಾವ ಹುರುಳೂ ಇಲ್ಲ. ನಾನು ಮತ್ತು ತೇಜಸ್ವಿನಿ ವಿ ಆರ್ ಜಸ್ಟ್ ಫ್ರೆಂಡ್ಸ್. ಆಕೆ ತುಂಬ ಒಳ್ಳೆಯ ಸ್ನೇಹಿತೆ ಸರ್.
ದಯವಿಟ್ಟು ನಮ್ಮ ಈ ಸ್ನೇಹಕ್ಕೆ ಕಳಂಕ ಹಚ್ಚಬೇಡಿ ಅಂತ ಹೇಳಿ ಸರ್. ನಾನು ಬರ್ತೀನಿ. ಹಾಲು ತಗೊಳ್ಳಿ ಪ್ರೇಮ್. ಏನಿದೆಲ್ಲ? ನನ್ನ ಮೇಲಿನ ಕೋಪಕ್ಕೆ ನೀವು ಊಟಕ್ಕೂ ಬರಲಿಲ್ಲ. ಹಾಲಾದರೂ ಕುಡೀರಿ. ಇದನ್ನು ಬೇಡ ಅಂತ ಹೇಳಿದ್ರೆ ಮಾವನಿಗೆ ತಾತನಿಗೆ ಇಬ್ರಿಗೂ ಬೇಜಾರಾಗುತ್ತೆ. ನನಗೆ ಬರ್ತಾ ಇರೋ ಕೋಪಕ್ಕೆ ಕತ್ತಿಡ್ದು ಹೊರಗಡೆ ದಬ್ಬಬೇಕು ಅನಿಸ್ತಾ ಇದೆ. ಆದರೆ ಅಷ್ಟು ಕಟ್ಕ ನಾನಲ್ಲ. ಅದಕ್ಕೆ ಇಷ್ಟು ದಿನ ನೀವು ಏನೇ ನಾಟಕ ಆಡಿದ್ರು ನಾನು ಸಹಿಸ್ಕೊಂಡು ಬಂದಿದ್ದೀನಿ. ನಾನು ನಾಟಕ ಆಡ್ತಿಲ್ಲ ಪ್ರೇಮ್. ನಿಜವಾಗ್ಲೂ ನಿಮ್ಮ ಹತ್ರ ಮನಸ್ಸು ಬಿಚ್ಚಿ ಮಾತಾಡಬೇಕು ಅಂತ ಬಂದಿದ್ದೀನಿ. ಮಾತಾಡಕ್ಕೆ ಏನಿದೆ ನಮ್ಮಿಬ್ಬರ ಮಧ್ಯೆ? ಅವತ್ತೇ ಎಲ್ಲ ಮಾತಾಡಿ ಮುಗಿಸೋದ್ವಲ್ಲ. ಸಂಸಾರ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ. ಅಷ್ಟಕ್ಕೆ ನೀವು ಹೇಳ್ದೆ ಕೇಳದೆ ಮನೆ ಬಿಟ್ಟು ಬಂದ್ಬಿಡೋದಾ? ನೀವು ಎಲ್ಲಿಗೆ ಹೋಗಿದ್ದೀರಾ ಅಂತ ಅಪ್ಪ ಅಮ್ಮನ ಮುಂದೆ ಸಮಜಾಯಿಷಿ ಹೇಳೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು. ನಿಮ್ಮ ಮಾತನ್ನು ಅರ್ಗಿಸ್ಕೊಳ್ಳೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟೆ ಅಂತ ನಿಮ್ಗೆ ಗೊತ್ತಾ? ಏನಂದ್ರೆ ಅವತ್ತು ನಮ್ಮ ಸಂಬಂಧಕ್ಕೆ ಏನು ಅರ್ಥ ಅಂತ ಕೇಳಿದ್ರಿ ಅಲ್ಲ. ತಾಳಿ ಕಟ್ಟಿದ ಗಂಡನ ಹತ್ರನೇ ಈ ಥರ ಕೇಳ್ತಿರಲ್ಲ. ನನ್ಗೆ ಈಗೋ ಹರ್ಟ್ ಆಗಲ್ವಾ? ನನ್ನ ಸ್ವಾಭಿಮಾನಕ್ಕೆ ಎಷ್ಟೇ ಪೆಟ್ಟು ಬೀಳ್ತಾ ಇದ್ರು ನಾನು ನಿಮ್ಮ ಜೊತೆ ಆ ಮನೇಲಿ ಇರಬೇಕಾಗಿತ್ತಲ್ವಾ? ಐ ಆಮ್ ಸಾರಿ ಪ್ರೇಮ್. ನಾನು ಆ ಮಾತಾಡಬಾರ್ದಾಗಿತ್ತು. ಅದಕ್ಕೋಸ್ಕರ ನಾನು ತುಂಬ ಪಶ್ಚಾತ್ತಾಪ ಪಟ್ಟಿದ್ದೀನಿ. ಸಾರಿ ಹೇಳೋದ್ರಿಂದ ಮನಸ್ಸಿಗಾಗಿರೋ ಗಾಯ ವಾಸಿಯಾಗಲ್ಲ ರೀ. ಪಶ್ಚಾತ್ತಾಪ ಅನ್ನೋದು ಬರೀ ಭ್ರಮೆ ಅಷ್ಟೇ. ಮನೇಲಿ ಆಂಟಿ ಅಂಕಲ್ಲು ಪ್ರಶ್ನೆ ಕೇಳಿರ್ತಾರೆ, ಅದಕ್ಕೆ ಉತ್ತರ ಕೊಡೋದಕ್ಕೆ ನಿಮಗೆ ತೊಂದರೆ ಆಗಿರುತ್ತೆ. ಅದಕ್ಕೆ ನಾನೊಂದು ಕೀಲ್ಗೊಂಬೆ ಅಲ್ವಾ, ಆ ಮನೇಲಿ ಇರಬೇಕು. ನಿಮ್ಮ ಲೈಫ್ನಲ್ಲಿ ಏನೇ ನಿರ್ಧಾರ ತಗೊಳ್ಳೋವಂಥ ಅಧಿಕಾರ ನನಗಿಲ್ಲ. ಆದರೂ ಬೇರೆಯವ್ರ ಬಾಯಿ ಮುಚ್ಚೋದಕ್ಕೆ ಗಂಡ ಅನ್ನೋ ಕ್ವಾಲಿಫಿಕೇಷನ್ನ ಕುತ್ತಿಗೆಗೆ ತಗಲು ಹಾಕ್ಕೊಂಡಿರ್ಬೇಕಲ್ಲ. ಎಷ್ಟು ಚೀಪಾಗಿ ಮಾತಾಡ್ತಿದ್ದೀರಾ ಪ್ರೇಮ್. ಅಪ್ಪ ಅಮ್ಮನಿಗೆ ನಿಮ್ಮ ಬಗ್ಗೆ ಎಷ್ಟು ಗೌರವ ಇದೆ. ಅಳಿಯ ಅಂತ ಎಷ್ಟು ಆದರಿಸ್ತಾರೆ ನಿಮ್ಮನ್ನ. ಎಷ್ಟು ಹೆಮ್ಮೆ ಇದೆ ಅವ್ರಿಗೆ ನಿಮ್ಮ ಧ್ಯೇಯದ ಬಗ್ಗೆ. ನೀವು ಇದ್ದಕ್ಕಿದ್ದ ಹಾಗೆ ದೂರ ಆಗ್ತಿದ್ದೀರಾ ಅಂತ ಗೊತ್ತಾದರೆ ಅವ್ರಿಗೆಷ್ಟು ಶಾಕ್ ಆಗುತ್ತೆ. ಈಗ ತಾನೇ ನನ್ನ ವಿಷಯ ತಿಳ್ಕೊಂಡು ಅದರಿಂದ ಚೇತರಿಸ್ಕೊಳ್ತಾ ಇದ್ದಾರೆ. ಮತ್ತೆ ಅವ್ರಿಗೆ ನೋವು ಕೊಡೋದು ಯಾವ ನ್ಯಾಯ ಪ್ರೇಮ್? ಯಾರಿಗೂ ಅನ್ಯಾಯ ಆಗಬಾರ್ದು ಅಂತಾನೆ ನಾನು ಇಷ್ಟು ದಿನ ಸಾಕಷ್ಟು ಕಾಂಪ್ರಮೈಸ್ಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ನಾನು ನಿಮ್ಮಿಂದ ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ ರೀ. ನನಗೂ ಗೊತ್ತು ನಿಮಗೂ ಟೈಮ್ ಬೇಕು ಅಂತ. ಆದರೆ ನನ್ನ ಅಸ್ತಿತ್ವಕ್ಕೇ ಧಿಕ್ಕಾರ ಮಾಡೋ ಹಾಗೆ ನೀವು ಪದೇ ಪದೇ ನಡ್ಕೊಂಡು ಬರ್ತಾ ಇದ್ರೆ ನಾನು ಎಷ್ಟು ದಿನ ಅಂತ ಸಹಿಸ್ಕೊಳ್ಳಿ ಹೇಳಿ? ಆಂಟಿ ಅಂಕಲ್ ಬಗ್ಗೆ ನನಗೂ ತುಂಬ ರೆಸ್ಪೆಕ್ಟ್ ಇದೆ. ಆದರೆ ಅವ್ರಿಗೆ ಮೋಸ ಆಗಬಾರ್ದು ಅಂತ ನಾನು ಎಷ್ಟು ದಿನ ಅಂತ ಹಿಂಸೆ ಅನುಭವಿಸ್ಬೇಕು? ನಾನು ದೊಡ್ಡ ಆದರ್ಶವಾದಿ ಅಂತ ಹೇಳ್ತಾ ಇಲ್ಲ. ಕಡೆ ಪಕ್ಷ ನಿಮ್ಮಿಂದ ಒಂಚೂರು ವಿಶ್ವಾಸ ಸಿಗದೆ ಇದ್ಮೇಲೆ ಸಂಬಂಧಕ್ಕೆ ಅಡಿಪಾಯನೇ ಇರಲ್ಲ, ಬೇಗ ಕುಸಿದು ಬಿದ್ದು ಹೋಗುತ್ತೆ. ಅಂಥ ಒಂದು ಸಂಬಂಧಕ್ಕೆ ಜೋತ್ ಬಿದ್ದು ನಾವು ಜೀವನ ಮಾಡೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ. ನಾನು ಸಂತೋಷವಾಗಿರೋಕ್ಕಾಗಲ್ಲ, ನಿಮಗೂ ನೆಮ್ಮದಿ ಇರಲ್ಲ. ಅದಕ್ಕೆ ನಿಮಗೆ ಸ್ವತಂತ್ರ ಕೊಟ್ಟು ನಾನು ದೂರ ಇರೋದೇ ಒಳ್ಳೆಯದು ಅನಿಸ್ಬಿಟ್ಟಿದೆ. ಪ್ರೇಮ್, ನಾನು ಹೇಳೋದನ್ನು ಸ್ವಲ್ಪ ಪೂರ್ತಿ ಕೇಳಿಸ್ಕೊಳ್ಳಿ. ಸಾಕ್ಷಿ, ನೀವು ಎಷ್ಟೇ ಹೇಳಿದ್ರು ಅಷ್ಟೇ, ನನ್ನನ್ನು ನೀವು ಕನ್ವಿನ್ಸ್ ಮಾಡೋದಕ್ಕಾಗಲ್ಲ. ಈ ಅರ್ಥ ಇಲ್ಲದೆ ಇರೋ ಸಂಬಂಧನ ನಾವು ಮುಂದುವರಿಸ್ಕೊಂಡು ಹೋದರೆ ನಮ್ಮಪ್ಪ ನಮ್ಮ ತಾತನಿಗೆ ಮೋಸ ಮಾಡ್ತಿದ್ದೀವಿ ಅನಿಸುತ್ತೆ. ಸಾಕು, ಇಷ್ಟಕ್ಕೆ ಸಾಕು. ಈ ನಾಟಕ, ಈ ಸುಳ್ಳು, ಈ ಮುಖವಾಡ ನನಗೂ ರೋಸ್ ಹೋಗ್ಬಿಟ್ಟಿದೆ. ಅದಕ್ಕೆ ಇನ್ನು ಯಾವತ್ತೂ ನಾನು ನಿಮ್ಮ ಲೈಫ್ನಲ್ಲಿ ಇಂಟರ್ಫಿಯರ್ ಆಗಲ್ಲ. ನಿಮಗೆ ಹೇಗೆ ಬೇಕೋ ಹಾಗೆ ಜೀವನ ನಡೆಸ್ಕೊಂಡು ಹೋಗಿ. ಪ್ರೇಮ್ ಪ್ಲೀಸ್. ಇಲ್ಲ ಸಾಕ್ಷಿ, ನೀವು ಈ ಮನೆಗೆ ಬರಬಾರ್ದಾಗಿತ್ತು. ನಾವು ಮಾತಾಡಿದಷ್ಟು ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮ ಮನೆಯವ್ರಿಗೆ ನಾನು ನಿಧಾನವಾಗಿ ಹೇಳ್ಕೊತೀನಿ. ಪ್ಲೀಸ್, ನೀವು ದಯವಿಟ್ಟು ನಾಳೆ ಹೊರಟು ಹೋಗ್ಬಿಡಿ.
ಸುಮ್ಮನೆ ಹೋಗು ಅಂತೀರಾ ಪ್ರೇಮ್? ಹೌದು ಸಾಕ್ಷಿ, ಈ ಮನೆ ಸೊಸೆ ಅಂತ ನೀವು ಯಾರ ಮುಂದೆನೂ ಪ್ರಿಟೆಂಡ್ ಮಾಡಬೇಕಾಗಿಲ್ಲ. ನನ್ನ ನಿರ್ಧಾರನ ನಾನು ತಗೊಂಡಿದ್ದೀನಿ, ಅದಕ್ಕೆ ಬದ್ಧವಾಗಿರ್ತೀನಿ. ನೀವು ಅಷ್ಟೇ, ನಿಮ್ಮ ಹಠ, ನಿಮ್ಮ ಚಾಲೆಂಜ್ಗಳು ಅಂತ ನಿಮ್ಮ ಇಷ್ಟದ ಪ್ರಕಾರನೇ ಜೀವನ ಮಾಡ್ಬೋದು. ನಾನು ಯಾವುದೇ ಕಾರಣಕ್ಕೂ ತೊಡಕಂಗೆ ನಿಲ್ಲಲ್ಲ. ಆ್ಯಂಡ್ ಪ್ಲೀಸ್, ಮತ್ತೆ ನಮ್ಮ ಮಧ್ಯೆ ಈ ಮಾತುಗಳು ಬೇಡ. ಇವೆಲ್ಲ ಅವತ್ತೇ ಮುಗಿದು ಹೋಗಿದೆ. ಕೂಸು, ನಾನು ಇಲ್ಲಿದ್ದೀನಿ ಅಂತ ನಿಮ್ಗೆ ಯಾರು ಹೇಳಿದ್ದು? ಯಾರು ಯಾಕೆ ಹೇಳಬೇಕಮ್ಮ? ಒಂದು ಅಂದಾಜಲ್ಲಿ ಬಂದೆ. ಯಾಕಮ್ಮ? ನೀವು ಯಾಕೆ ಬರೋಕ್ಕೆ ಹೋದ್ರಿ ಇಲ್ಲಿಗೆ? ಅದೇನು ಮಗು ಹೀಗಂತೀಯಾ? ನೀನು ನನ್ನ ಸೊಸೆ ಕಣೋ, ನಿನ್ನೆ ನೋಡೋಕೆ ನಾನು ಬರಬಾರ್ದಾ? ಬಂದ ಕಾರಣ ಹೇಳಿ. ಮಗು, ಆಗಬಾರ್ದು ಹೋಗಿದೆ. ನನ್ನ ಮಕ್ಕಳಿಬ್ರು ಅಯೋಗ್ಯರು, ನಾನು ಹಿಂಗೆ ಹೇಳಿದ್ದೀನಲ್ಲ. ನಿನ್ನ ಮನೆಯಿಂದ ಹೊರಗೆ ಹಾಕಿ ಅವ್ರು ತಪ್ಪು ಮಾಡಿದ್ದಾರೆ, ಅವ್ರಿಗೆ ದುರಹಂಕಾರ. ನೋಡ್ಪುಟ್ಟ, ನೀನು ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅದು ನಿನ್ನ ಮನೆ. ನನ್ನ ಗಂಡಂಗೆ ನಾನು ಬೇಕು ಅಂತಿದ್ರೆ ಅವರೇ ಬರ್ತಾ ಇದ್ರು. ನೀವು ಬಂದು ಕರೆಯೋದ್ರಲ್ಲಿ ಅರ್ಥ ಇಲ್ಲ ಮಾವ. ನಿಷ್ಕರಣೆಯಿಂದ ನನ್ನನ್ನು ಹೊರಗೆ ಹಾಕಿದ್ದಾರೆ. ನಾನು ಮತ್ತೆ ಆ ಮನೆಗೆ ಬರೋ ಪ್ರಮೇಯನೇ ಇಲ್ಲ. ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ಕುಸು, ಕೋಪ ಮಾಡ್ಕೋಬೇಡ. ನಿನ್ನ ಮನಸ್ಸಿಗೆ ಯಾವ ಮಟ್ಟಕ್ಕೆ ಆಘಾತ ಆಗಿದೆ ಅಂತ ನನಗೆ ಅರ್ಥ ಆಗುತ್ತೆ. ಅದಕ್ಕೆ ನಾನು ಸಾರಿ ಕೇಳ್ತೀನಿ. ಪ್ಲೀಸ್ ಬಾ ಮಗು, ಮನೆಗೆ ಹೋಗೋಣ. ಯಾವ ಸಂಬಂಧನೂ ಸುಲಭ ಅಲ್ಲ, ಯಾರ ಬದುಕು ಸಾಮಾನ್ಯ ಅಲ್ಲಮ್ಮ. ನಡಿ ಮಗು, ಮನೆಗೆ ಹೋಗೋಣ. ಬಂದು ಏನು ಸಾಧಿಸ್ಲಿ? ಮತ್ತೆ ನಿಮ್ಮ ಮಗ ಇನ್ನೊಬ್ಬರ ಜೊತೆ ಸಂಬಂಧ ಕಟ್ತಾರೆ, ಮತ್ತೆ ಮನೆಯಿಂದ ಹೊರಗೆ ಹೋಗು ಅಂತಾರೆ. ಮನೆಯಿಂದ ಹೊರಗೆ ಹೋಗ್ಲಾ? ನನಗೆ ಆತ್ಮಗೌರವ ಅನ್ನೋದು ಇಲ್ವಾ ಮಾವ? ಖಂಡಿತವಾಗ್ಲೂ ಇದೆಯಮ್ಮ. ಮತ್ತೆ ನಿಮ್ಮ ಮಗ ಆರೋಪ ಮಾಡ್ತಾ ಇದ್ದಾಗ ಸುಮ್ಮನೆ ನೋಡ್ತಾ ನಿಂತಿದ್ರಿ ಅಂದ್ರೆ ನೀವು ಕನ್ವಿನ್ಸ್ ಆಗಿದ್ರಿ ಅಲ್ವಾ? ತೇಜು ತಪ್ಪು ಮಾಡಿದಾಳೆ ಅಂತ ನೀವು ಅಂದಾಜು ಮಾಡಿಬಿಟ್ರಿ ಅಲ್ವಾ ಮಾವ? ಛೇ ಛೇ, ಇಲ್ಲ ಮಗು, ಖಂಡಿತವಾಗ್ಲೂ ನಿನ್ನ ಮೇಲೆ ನನಗೆ ನಂಬಿಕೆ ಇದೆ. ನೋಡು, ನನಗೆ ವಿಷಯ ಎಲ್ಲ ಗೊತ್ತಾಗಿದೆ. ನಾನು ಪ್ರಧಾನ ಭೇಟಿಯಾಗಿದ್ದೆ. ಅವರು ಇರೋ ವಿಷಯನೆಲ್ಲ ನನಗೆ ಹೇಳಿದ್ದಾರೆ. ಅಲ್ಲಿ ನಡೆದಿದ್ದೇ ಬೇರೆ, ಆದಿ ಅನಿ ಸೃಷ್ಟಿ ಮಾಡ್ತಿರೋದು ಬೇರೆ ಅಂತ. ನಾಯಿ ಬೊಗಳಿದ್ರೆ ದೇವಲೋಕ ಹಾಳಮ್ಮ. ನನ್ನ ಬಗ್ಗೆ ಮತ್ತೊಬ್ರು ಸರ್ಟಿಫೈ ಮಾಡ್ಬೇಕಾ ಮಾವ? ಖಂಡಿತ ಇಲ್ಲ ಮಗು. ನಿನ್ನ ಮೇಲಿನ ಅನುಮಾನಕ್ಕೆ ನಾನು ಪ್ರಧಾನ ಭೇಟಿ ಮಾಡಕ್ಕೆ ಹೋಗಿರಲಿಲ್ಲ. ನನ್ನ ಇಬ್ಬರು ಮಕ್ಕಳು ಅಯೋಗ್ಯರಿದಾರಲ್ಲ, ಅವ್ರ ಬಾಯಿ ಮುಚ್ಚೋದು ಹೇಗೆ ಅನ್ನೋ ಕಾರಣಕ್ಕೆ ಭೇಟಿ ಮಾಡಕ್ಕೆ ಹೋಗಿದ್ದು. ನೋಡ್ಕೂಸು, ನಾನು ಖಂಡಿತವಾಗ್ಲೂ ಅವ್ರ ಬಾಯಿ ಮುಚ್ಚಿಸ್ತೀನಿ. ನೀವ್ಯಾಕೆ ತೊಂದರೆ ತಗೋತೀರಾ? ಏನೂ ಬೇಕಾಗಿಲ್ಲ. ನಿಮ್ಮ ಮಕ್ಕಳು ಅನುಮಾನದ ಕೂಪದಲ್ಲೇ ಬಿದ್ದು ಒದ್ದಾಡ್ಲಿ, ನನಗೇನು ತೊಂದರೆ ಇಲ್ಲ. ನನಗಿರೋ ಬೆಲೆ ಗೌರವ ಇನ್ನೂ ಇದೆ. ಖಂಡಿತವಾಗ್ಲೂ ಇರುತ್ತೆ ಮಗು. ಅದಕ್ಕೆ ನಾನು ಹೇಳ್ತಾ ಇರೋದು. ನಡಿ, ನಮ್ಮ ಮನೆಗೆ ಹೋಗೋಣ. ಕುಸು, ನನ್ನ ಮಾತು ಕೇಳು ಪ್ಲೀಸ್. ದಯವಿಟ್ಟು ಕ್ಷಮಿಸಿ ಮಾವ. ನಾನು ಆ ಮನೆಗೆ ವಾಪಸ್ ಬಂದಿದ್ದೆ ಆದರೆ ನಿಮ್ಮ ಮಗ ಮಾಡ್ತಿರೋ ಆರೋಪನ ನಾನು ಒಪ್ಕೊಂಡು ಹಾಗಾಗತ್ತೆ. ಅದು ನನಗಿಷ್ಟ ಇಲ್ಲ. ಇಷ್ಟು ದಿನ ನಾನು ಪ್ರಾಮಾಣಿಕವಾಗೇ ಬದುಕಿದ್ದೀನಿ, ಅದು ನನ್ನ ಆತ್ಮಸಾಕ್ಷಿ ಗೊತ್ತಿದೆ. ನನ್ನ ಆತ್ಮಸಾಕ್ಷಿನ ಕೊಂದುಕೊಂಡು ನಾನು ಒಂದು ಕ್ಷಣನೂ ಬದುಕಿರಲ್ಲ ಮಾವ. ಇರ್ಲಿ ಮಗು, ಇದೇ ಕೊನೆ ಅಲ್ಲ. ಜೀವನ ದೊಡ್ಡದು, ಇಷ್ಟಕ್ಕೆ ಎಲ್ಲ ಮುಗಿದು ಹೋಗಲ್ಲ. ಒಂದೇ ಒಂದ್ಸರಿ ನನ್ನ ಮಾತು ಕೇಳೋ. ಇಲ್ಲ ಮಾವ, ನಾನು ನಿಷ್ಠುರವಾಗಿ ಮಾತಾಡ್ತಿದ್ದೀನಿ ಅಂತ ನೀವು ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ. ನೀವು ಇನ್ನೆಷ್ಟೇ ಕರೆದ್ರೂ ನಾನು ಆ ಮನೆಗೆ ಬರಲ್ಲ.
ಹೃದಯ ಕಲ್ಲಾಗಿದೆ ಮಾವ. ಸಂಬಂಧಗಳು ತೃಣ ಅನ್ಸ್ಬಿಟ್ಟಿದೆ. ಇದ್ರೆ ಸಂಬಂಧ, ಇಲ್ಲದಿದ್ರೆ ಇಲ್ಲ, ಅಷ್ಟೇ ತಾನೇ. ಐ ಡೋಂಟ್ ಕೇರ್. ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ, ಯಾರ ಹಂಗೂ ಬೇಕಾಗಿಲ್ಲ. ಮಗು, ಮನೆ ಮರ್ಯಾದೆ ಹಾಳಾಗೋಗುತ್ತೆ. ಇಷ್ಟು ದಿನ ನಾನು ಉಳಿಸೋ ಪ್ರಯತ್ನ ಮಾಡಿದೆ ಮಾವ. ಆದರೆ ಈಗ ನಾನು ಇನ್ನೇನು ಮಾಡಲಿ? ಮನಸ್ಸು ಒಡೆದು ಹೋಗಿದೆ. ಅದು ಮತ್ತೆ ಸರಿ ಹೋಗುತ್ತೆ ಅನ್ನೋ ಖಾತ್ರಿ ನನಗಿಲ್ಲ. ನೋಡು, ಎದುರು ಬದುರು ಕೂತು ಮಾತಾಡೋಣ. ನಾನು ಅವ್ರನ್ನ ಕರೆಸ್ತೀನಿ, ಕಟ್ ಆ್ಯಂಡ್ ರೈಟಾಗಿ ಮಾತಾಡೋಣ. ನಾನು ಅವ್ರ ಮುಖದ ನೀರು ಇಳಿಸ್ತೀನಿ. ಪ್ರಯೋಜನ ಇಲ್ಲ ಮಾವ. ಗೋರ್ಕಲ್ಲ ಮೇಲೆ ಮಳೆ ಸುರಿದ ಹಾಗೆ ನಾನು ಖಂಡಿತ ಬರಲ್ಲ. ನನ್ನ ಎಡಗಾಲನ್ನು ಆ ಮನೆಗೆ ಸೋಗ್ಸಲ್ಲ. ದಯವಿಟ್ಟು ನನ್ನನ್ನು ಒತ್ತಾಯ ಮಾಡಬೇಡಿ.